ಶೌರ್ಯ ಮಾವ ಏನನ್ನುತ್ತೋ ಏನೋ. ಅಮ್ಮ ಹೇಳ್ದಂಗೆ ನಾವಿಬ್ರು ಹೋಗೋದೇ ಬೆಸ್ಟ್ ಕೆಲ್ಸಕ್ಕೆ, ಸುಮ್ಮನೆ ಅಲ್ವೇ? ಆರಾಮಾಗಿ ನಾವಿಬ್ರು ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೋದಕ್ಕ. ನನಗೂ ಏನು ಕೆಲಸ ಇರೋದಿಲ್ಲ ಕಣೆ. ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತೀನಿ. ಅತ್ತೆ ಬೇಡ ಕಣಮ್ಮ, ಎಲ್ಲ ಅಂತಾರೆ ನೋಡಿ. ಎಷ್ಟಿದ್ರು ಲೋಸ್ ಮಕ್ಕೊಂಡ್ ಸೊಸೆ ನೋಡು. ಅವಳಿಗಿನ್ನ ಅತಿ ಬುದ್ಧಿವಂತಿ ನೋಡು, ಅಷ್ಟೊಂದೆಲ್ಲ ಐತೆ. ಅವಳಿಗಿನ್ನ ಅತಿ ಆಸೆ ಅಂತ ಆಡ್ಕೊಂತಾರೆ. ಆಡ್ಕೊಂಬರಂಗೆ ಕೊಡಲ್ಲ ಕಣತ್ತೆ. ಇವತ್ತಿಲ್ಲ ಅಂತಂದರೆ ನಾನೆಲ್ಲ ಹೋಗ್ತೀನಿ ಕಣತ್ತೆ ಅಂತ ಹೇಳ್ತಾ ಇದ್ದೆ ನಾನು ನಮ್ಮ ಅತ್ತೆ ಹತ್ರ. ಏನನ್ನುತ್ತೋ ಏನೋ. ರೇ ರೇ ಓ ಏನಮ್ಮ, ಅಕ್ಕ ತಂಗಿ ಅವ್ರಿಬ್ರು ಬಂದ್ಬಿಟ್ಟಿದ್ದೀರಾ? ಎಲ್ಲೋಗಿದ್ರಿ? ಎಲ್ಲೋಗೋಣ, ನಮ್ಮ ಮನೆ ಹತ್ರನೇ ಹೋಗಿದ್ವಿ. ಹರ್ಷಣ್ಣ ಅಂಗಡಿ ಹತ್ರ ಈ ರೀತಿ ಗಲಾಟೆ ಆಗಿರೋದೆಲ್ಲ ಕೇಳಿ ತುಂಬ ಬೇಜಾರಾಯಿತು. ಅದಕ್ಕೇ ನಾನು ಏನೋ ನಿಮ್ಮ ಹತ್ರ ವಿಷಯ ಮಾತಾಡಬೇಕಾಯ್ತು, ಅದಕ್ಕೆ ಬಂದೆ. ಏನು ಮಾತಾಡ್ಬೇಕಂತದ್ದು? ಹರ್ಷಣ್ಣ ಅವ್ರ ಅಂಗಡಿಗೆ ಯಾರೂ ಇಲ್ವಲ್ಲ ಇವಾಗ ಕೆಲಸದಾರು. ನಾನು ಆರಾಮಾಗಿರ್ತೀನಿ, ನಾನು ಫ್ರೀಯಾಗೆ. ಅದಕ್ಕೆ ಪ್ರೀತಿನೂ ಫ್ರೀಯಾಗಿರ್ತಾಳೆ. ಅದಕ್ಕೆ ಇಬ್ಬರು ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀವಿ. ಇಬ್ಬರು ಕೆಲ್ಸಕ್ಕೆ ಹೋದ್ರೆ ಅಲ್ಲಿಗೆ ನಮಗೆ ಸಂಬಳ ಕೊಡ್ತಾರೆ. ಸ್ವಲ್ಪ ಅವ್ರು ಎಷ್ಟು ಕೊಡ್ತಾರ ಕೊಡ್ಲೇಳು. ಆರಾಮಾಗಿ ನಮಗೆ ಕೆಲಸ ಸಿಕ್ಕಂಗೂ ಆಗುತ್ತೆ, ಓದಂಗೂ ಆಗುತ್ತೆ. ಒಂಥರ ಏನೋ ಅವ್ರಿಗೂ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ವಲ್ಲ. ನಾವು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಅಪ್ಪಾಜಿ ನಮ್ಮಮ್ಮ ಹೆಂಗೆ ಕೆಲಸ ಮಾಡ್ಕೊಂಡು ಹೋದ್ರು ಹಂಗೆ ನಾವಿಬ್ರು ಕೆಲ್ಸ ಮಾಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಕೆಲ್ಸಕ್ಕೆ ಹೋಗ್ತೀನಿ. ಸುಮ್ಮನಿರಿ, ಯಾರನ್ನ ನಕ್ಕರು ಇವಾಗಲೇ ನೋಡಿ ಆಡ್ಕೊಂಡು ನಗ್ತಾರೆ ನಮ್ಮನ್ನ. ಹೆಂಗೆ ಮಾತಾಡ್ತಾರೆ ನೋಡೋ. ಇಷ್ಟೊಂದೆಲ್ಲ ಇದ್ರೂ ನೋಡಿ ಒಂದು ಕೈ ಕಾರ್ ತಗೊಂಬಕ್ಕಾಗಲಿಲ್ಲ ಅಂತ ಅವನು ನನ್ನ ಮಗ, ನಮ್ಮ ಶಿಲ್ಪಕ್ಕನ ಮಗ, ಅವನು ಎಷ್ಟು ಮಾತಾಡಿದ್ದಾನೆ. ಆಡ್ಕೊಂತಾರೆ. ಇಷ್ಟು ಕಂಜೂಸು ಇವರು ನೋಡು. ಎಷ್ಟೆಲ್ಲ ಇದ್ರೂ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಕಳಿಸ್ತಾರಲ್ಲ ಸೊಸೆನ ಅಂತ ನಮ್ಮನ್ನು ಆಡ್ಕೊಂತಾರೆ. ಏನೋ ಬೇಡ. ಅಯ್ಯೋ ಶೌರ್ಯ ಮಾವ ಸುಮ್ಮನಿರಿ. ಆಡ್ಕಮರೆಲ್ಲ ಯಾರು ಕೊಡೋದಿಲ್ಲ ಇವತ್ತು. ಈಗ ಕುತ್ಕೊಂಡು ತಿನ್ನನ್ಗೆ ಎಷ್ಟಿದ್ರೂ ಸಾಲದು. ನೀವು ಮನೆ ತುಂಬ ದುಡ್ಡು ತಂದು ದೊಟ್ಟಿದ್ರೂ ಕೂತ್ಕೊಂಡು ತಿಂದರೆ ಒಂದಲ್ಲ ಒಂದಿನ ಖಾಲಿ ಆಗುತ್ತೆ. ಕಷ್ಟಪಟ್ಟು ತಿರ್ಗಾ ಮತ್ತೆ ದುಡಿಲೇಬೇಕು. ಅದನ್ನಿರೋದನ್ನ ಉಳಿಸ್ಕೊಂಡು ಇವಾಗ ಕಷ್ಟಪಟ್ಟು ತಿಂದರೆ ಅದನ್ನ ಮುಂದೆ ಕಷ್ಟ ಕಾಲದಲ್ಲಿ ಆಗದಿಲ್ಲದ ಕಾಲದಲ್ಲಿ ಉಪಯೋಗಿಸ್ಕೋಬೋದು. ಈಗಲೇ ಕೂತ್ಕೊಂಡು ತಿಂದರೆ ಏನಾಗಲ್ಲ. ಯಾರೋ ಆಡ್ಕೊತಾರೆ, ಅವ್ರಂತಾರೆ ಇವ್ರಂತಾರೆ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಶೌರ್ಯ ಮಾವ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನಮ್ಮ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು. ನಮ್ಮ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಆಡ್ಕೊಳ್ಳಿ. ಆಡ್ಕೊಳ್ಳೋರೆಲ್ಲ ಬಂದು ಕೊಡ್ತಾರ ನಿಮಗೆ? ಯಾರು ಕೊಡೋದಿಲ್ಲ. ಈಗ ಅನಿವಾರ್ಯ, ನಮ್ಗೆ ಹುಷಾರಿಲ್ಲ, 50,000 ಅಮೌಂಟ್ ಬೇಕು, ಕೊಡ್ತಾರ ನಿಮಗೆ? ಇರೋರು ಅಂತಲ್ಲಾದರೂ ಕೊಡ್ತಾರಾ? ಇಲ್ದವ್ರು ಅಂತಲ್ಲಾದರೂ ಕೊಡ್ತಾರಾ? ಇಲ್ದವ್ರನ್ನೇ ಒಂಥರ ನೋಡ್ತಾರೆ. ಇದ್ದವ್ರು ಅಂತಲೂ ಕೊಡಲ್ಲ, ಇಲ್ದವ್ರು ಅಂತಲೂ ಕೊಡಲ್ಲ. ಯಾವುದಾದ್ರೂ ಈಗ ಇದ್ದವರು ಅಂತಲ್ಲಾದ್ರೂ ಕೊಟ್ಟರು ವಾಪಸ್ ಕೊಡಲೇಬೇಕಾ? ಹಾಗೆ ಸುಮ್ಮನೆ ಯಾರಾದರೂ ಬಿಡ್ತಾರಾ? ಯಾರೂ ಬಿಡೋದಿಲ್ಲ. ಅಮ್ಮಾಯಿ ಬಂದು ನೋಡು, ಏನಾಯ್ತು ಅಂತ ಕೇಳಲ್. ಕತೆ ಏನಾಯ್ತು ಅಂತ ಹೇಳುತ್ತೆ. ಏನಾಯ್ತಮ್ಮ ಹರ್ಷ ಮಾವನ ಅಂಗಡಿ ಹತ್ರ? ಹೋಗಿದ್ವಿ ಸರ್, ಸರಿಯಾಗಿ ಬಾರಿಸ್ಕೊಂಡ್ವಿ. ನೋಡಿ ವಿರುದ್ಧವಾಗಿ ಅಂಗಡಿ ಇಕ್ತೀನಿ ಅಂತಂದ್ರೆ ಇಕ್ಕೋ, ನಿನಗಾಗ ವ್ಯಾಪಾರ ನಿನಗಾಗುತ್ತೆ, ಅವ್ನಿಗಾಗ ವ್ಯಾಪಾರ ಅವ್ನಿಗಾಗುತ್ತೆ ಅಂತೇಳಿ ಏನೇ ಅವಾಜ್ ಆಗ್ತೀಯ? ಏನೇ ನನ್ನ ನಳ್ಳಿ ಮೇಲೆ ಕೈ ಮಾಡಕ್ಕೆ ಬತ್ತಿಯಲ್ಲಿ? ನಾನು ನಿನಗಿನ್ನ ಬಜಾರಿ ನಮ್ಮ ಸುದ್ದಿಗೆ ಯಾರು ಬಂದುಬಿಟ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ಅಂತೇಳಿ ಸರಿಯ ನಾನು ಅವಳು ಇಬ್ಬರು ಸೇರ್ಕೊಂಡು ಇಕ್ಕಳಿಕ್ತೀವಿ ನೋಡು. ಆವಾಗ ಓದ್ಮಿಕೊಂಡು ಹೋದ್ಲು. ಇವಾಗ ಏನಿದ್ರು ಜೋರಾಗಿದ್ರೆ ಮಾತ್ರ ಕಾಲ ಮೆತ್ತನಾರು ನಡಿಕೊಂಡು ತುಳಿದು ಬಿಡ್ತಾರೆ. ನಮ್ಮ ವರ್ಷ ನೋಡು ಪಾಪ ಏನು ಮಾತಾಡೋಕ್ಕಾಗದಕ್ಕೆ ಸೊಸರೆ ಒದ್ದವಳೆ ಪಾಪ. ಅದಕ್ಕೆ ಬೇಜಾರಾಗುತ್ತೆ. ನಮ್ಮ ಅಮ್ಮ ಅಂತ ತುಂಬ ಬೇಜಾರಾಗೈತೆ ಕಣತ್ತೆ. ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು ವರ್ಷನಿಗೆ, ನಾವು ಎಷ್ಟು ದಿವಸದಿಂದ ಕೆಲಸ ಮಾಡಿದ್ವಿ, ಹಿಂಗೆ ಆಗಬಾರ್ದಾಗಿತ್ತು ಅಂತ ಅಮ್ಮನೂ ತುಂಬ ಬೇಜಾರಾಗೈತೆ. ಮತ್ತು ನನಗೂ ಬೋಲ್ ಬೇಜಾರಾಯ್ತು. ಯಾವಾಗ ಹೋಗಿ ಸರಿಯಾಗಿ ತಿರ್ಕೊಂಡು ಮಾತಾಡಿ ಸರಿಯಾಗಿ ಹೇಳಿ ಬಂದ್ವಾ ಅವ ಸುಮ್ಕಾದ್ಲು ನೋಡವಳು. ಏನಿಲ್ಲ ಸರಿಯಾಗಿ ಬಿಟ್ವಿ ನೋಡು. ಅವ ಸುಮ್ಕಾದ್ಲು. ಏನು ನಮ್ಮ ಸುದ್ದಿಗೆ ಬತ್ತೀಯ ನೀನು? ನನ್ನ ನಳಿಯನ್ನು ಹಿಡ್ಕೊಂಡು ಅದ್ಯಂಗಾಗಿದ್ಯಾನೆ ಅಂತ ಹೇಳಿ ಸರಿ ಬಿಟ್ಟೆ. ನಮ್ಮ ಸುದ್ದಿಗೆ ನಾನು ಬಂದ್ರೆ ನೆಟ್ಟಿಗಿರೋದಿಲ್ಲ ನಿನಗೇನೋ ಗ್ರಾಚಾರ. ಇಲ್ಲಿಗೆ ಸುಮ್ಮನಾದ್ರೆ ಸರಿ ಅಂತ ಹೇಳಿ ಬಂದ್ವಿ. ಅಂಗಡಿ ಇಕ್ತೀವಿ ಅಲ್ಲ, ಇಕ್ಕಳಮ್ಮ. ನಿನ್ನ ಬಂಡವಾಳ, ನಿನ್ನ ದುಡ್ಡು, ನೀನು ಇಕ್ಕೆ ಮಾಡಿ ಯಾರು ಬೇಡ ಅಂದಿಲ್ಲ. ಆದರೆ ಇಲ್ಲಿ ಬಂದು ಅಂಗಡಿ ತಾಗ ಏನಾನ ಆವಾಜ್ ಹಾಕೋದಾಗ್ಲಿ, ನನ್ನ ನಳಿಗೆ ಏನಂತ ತೊಂದರೆ ಮಾಡೋದಾಗ್ಲಿ, ನಮ್ಮ ಅಂಗಡಿಗೆ ಏನಂತ ತೊಂದರೆ ಮಾಡಿದ್ಯಾ ಅಂದರೆ ನೆಟ್ಗಿರೋದಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಇವರಾಲೇನೆ ಅಂಗಡಿಗೆ ಕೆಲ್ಸಕ್ಕೆ ಹೋಗ್ತಾರಂತೆ ಅಕ್ಕ ತಂಗಿಯವ್ರಿಬ್ರು. ಇವ್ರು ಹೋಗ್ತೀವಿ ಅಂತ ರೆಡಿ ಆಗಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ನನ್ನ ಹತ್ರ, ನೀವೆಲ್ಲ ಹೋಗಿ ಕೆಲಸ ಮಾಡೋದುಂಟೆ, ಸುಮ್ಮನಿರ್ರಿ ಅಂತ ಹೇಳ್ತಾ ಇದ್ದೀನಿ. ಇವ್ರು ಹೋಗ್ತಾರಂತ ಅಲ್ಲಿಗೆ? ಅಯ್ಯೋ ಏನೋ ಬೇಡ, ಸುಮ್ಮನಿರಮ್ಮ. ನಿಮ್ಮ ಕೈಲೆಲ್ಲ ಎಲ್ಲಾಗುತ್ತೆ. ಗಂಡು ಮಕ್ಕಳೊಬ್ರು ಇರಬೇಕು ಅಲ್ಲೇ. ನಾನು ಚೀಲ್ಗಳು ಎತ್ಕೊಡೋದಾಗಲಿ ಅವೆಲ್ಲ ಇರುತ್ತಲ್ಲ, ಚೀಲ್ಗಳು ಎತ್ಕೊಡೋದು ಅದೆಲ್ಲನ ಏನು ಬೇಡ, ಸುಮ್ಮನಿರು. ನಿಮ್ಮ ಕೈಲಿ ಆಗಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ನಿಮ್ಮ ಕೈಲೆಲ್ಲ ಎಲ್ಲಾಗುತ್ತೆ, ಸುಮ್ಮನಿರ್ರಿ ಅಂತ. ಮಾಡ್ತೀವತ್ತೆ, ನಾನು ಪ್ರೀತಿ ಮಾಡೇ ಮಾಡ್ತೀವಿ. ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು. ಬೇಕಾದರೆ ಚೀಲಗಳೆಲ್ಲ ಎತ್ತೋದೇನಾದರೂ ಇದ್ದರೆ ಕ್ಷಣನೇ ಹೋಗ್ಲೇಳು. ಇಲ್ಲಿ ಏನಾದರೂ ಲೆಕ್ಕ ಹಾಕೋದಾಗಲಿ ಅದೆಲ್ಲ ಪ್ರೀತಿ ಮಾಡ್ತಾಳೆ. ನಾನು ಐಟಮ್ ಕಟ್ಕೊಡೋದೆಲ್ಲ ನಾವು ಮಾಡ್ತೀವಿ. ನಾವೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಮ್ಮಯ್ಯ ಹೋಗೋದಾದ್ರೆ ಹೋಗ್ರಮ್ಮ, ಸುಮ್ಮನೆ ಮಾಡ್ಬೋದು ಅಂತ ಹೇಳ್ದು. ಅವೇನು ಅಕ್ಕಿ ಪಾಕೆಟ್ ಚೀಲ ಏನು 25 kg ಇರ್ತವೆ.
50 ಕೆ ಜಿ ಇರ್ತವೆ. ಅವ್ರು ಯಾವ ಕೇಳ್ತಾರೆ ಅವನ್ನೇ ಎಳ್ದೆಳ್ದು ಕೊಡೋದು. ಅದ್ರ ಸಕ್ಕರೆ ಅವೆಲ್ಲ 50 ಕೆ ಜಿ ಇರ್ತವೆ. 50 ಕೆ ಜಿ ಸಕ್ಕರೆ ಪಾಕೆಟ್ ಅದನ್ನೆಲ್ಲ ಎತ್ತಬೇಕಂತಂದರೆ ಆಗೋದಿಲ್ಲ. ಅದಕ್ಕೇ ನೀವು ಅವ್ರಿಗೆ ವರ್ಷಿಗೆ ಹೇಳಿದ್ರಾಯ್ತು, ಹೇಳ್ಕೊಡ್ತಾರೆ. ಇಲ್ಲಾಂದ್ರೆ ಬಂದಿರ್ತಾರಲ್ಲ ಅವರೇ ಬರೋಣ ಸ್ವಲ್ಪ ಹಿಂಗೊಂದು ಸ್ವಲ್ಪ ಚೀಲ ಇಟ್ಕೊಡ್ರಿ ಅಂದರೆ ಇಟ್ಕೊಳ್ತಾರೆ. ಅವರು ಹಿಂಗೆ ಹಾಕಿದ್ರೆ ಆಯಿತು, ಮಾಡ್ಬೋದು, ಹೋಗ್ರಮ್ಮ ಮಾಡ್ರಿ ಅಂತ ಅಮ್ಮ. ಬ್ಯಾಡ ಸುಮ್ಕಿರ ಮಾತ, ನೀನು ಕೆಲ್ಸಕ್ಕೆ ಹೋಗ್ತೀಯೇ? ಮಾಡ್ತೀವಿ ಅಂತಾರಪ್ಪ ಈಗಳಪ್ಪ. ಕೆಲಸ ಮಾಡೋರ್ನ ಯಾವತ್ತೂ ಇಂತ ಕೆಳಿಬಾರ್ದು ನಾವು. ಮಾಡ್ತೀವಿ ಅಂತ ಹೇಳ್ತಾರೆ ಇವರಿಬ್ರು. ಮಾಡ್ಲಿ ಹೇಳು, ನಾನೇ ತೀರ ಮನೆಯೊಳಗೆಲ್ಲ ಬದುಕು ಮಾಡ್ತೀನಿ. ಬರೋತ್ಕಿನೇನು ಅಡುಗೆನೂ ಮಾಡಿಕ್ತೀನಿ. ಅದಕ್ಕೆ ನಾವು ಒಂದಿಷ್ಟು ತಿಂಡಿ ಪಂಡಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಲೇಳು ಅಷ್ಟೇನು. ಇಬ್ಬರು ಹೋಗ್ತೀವಿ ಅಂತಾರೆ. ಕೆಲಸ ಮಾಡೋರಿಗೆ ಮಾಡ್ರಿ ಅನ್ಬೇಕೆ ಹೊರ್ತನು ಹಿಂದೆ ಕೆಳಿಯಕ್ಕೆ ಹೋಗ್ಬಾರ್ದು. ಆಗಲ್ಲ, ಮಾಡಕ್ಕೆ ಬರಲ್ಲ ನಿಮಗೆ, ಹಂಗೆ ಹಿಂಗೆ ಅಂತೇಳಿ ಹಿಂದೆ ಕೆಳಿಯಕ್ಕೆ ಹೋಗ್ಬಾರ್ದು ಕಣಪ್ಪ. ಮಾಡ್ಲಿ ಹೇಳು, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತು ಬಿಡಮ್ಮ, ಮಾಡಲಿ, ನೋಡೋಣ. ಅದೆಲ್ಲ ಅದು ಯೋಸ್ತಿನ ಮಾಡಿ ಆರ್ಡ್ರ್ ಹಾಕ್ತಾರೆ, ನೋಡೋಣ. ಯೋಸ್ತಿನ ಮಾಡಿ ಸುಮ್ಮನೆ ಹಾಕ್ತಾರೋ ಏನೋ ಆಗಲ್ಲ ಅಂತ. ಬೇಡ ಕಣಮ್ಮ ಪ್ರೇಮ, ಸುಮ್ಕಿರಮ್ಮ, ಆಡ್ಕೊಂತಾರೆ ಊರಾಗೆಲ್ಲನ. ನೀನು ಸುಮ್ಮನಿರು, ಏನು ಅತ್ಲಾಗೆ ನಮಗೆ ಮುದ್ದೆ ಮಾಡಿಕೊಂಡು ನಮ್ಮನ್ನು ನೋಡ್ಕೊಂಡಿದ್ರು ಸಾಕತ್ತ. ಸುಮ್ಮನಿರಪ್ಪ, ಮಾಡ್ಲೇಳು, ಮಾಡ್ತೀಗ. ಕೈ ಕಾಲು ದಿಂಗಿದ್ದಾಗ ದುಡ್ದಿಕ್ಕೊಂಡಿದ್ದೇನೆ. ವಯಸ್ಸಾದ ಮೇಲೆ ಏನು ಮಾಡಕ್ಕೆ ಬರೋದು. ಈಗ ನೋಡಿ ನಿನ್ನ ಕೈಲಿ ಏನಾಗುತ್ತೆ? ಏನೂ ಆಗಲ್ಲ. ವಯಸ್ಸಾದ ಮೇಲೆ ಆಗಲ್ಲ ಕಣಪ್ಪ. ಈಗ ನೀನು ಮಾಡಿಕ್ಕಿರೋದಕ್ಕೆ ನಾವು ಇವತ್ತು ಕುಕ್ಕಂಡು ಉಂಬಕ್ಕೆ ಆಗ್ತಾ ಇರೋದು. ನೀನು ಮಾಡಿದೆ ದಿಮ್ಮಿಗಿದ್ದಾಗ ಮಾಡಿರೋದಕ್ಕೆ ಇವತ್ತು ನೀನು ಕುಕ್ಕಂಡು ಉಣ್ತಾ ಇರೋದು. ಹಂಗೇನೆ ಇವರು ಮಾಡ್ಲೇಳಿ ಬಿಡು. ಮಾಡ್ಲೇಳಿ, ಇನ್ನೇನಂತ ನಮ್ಮ ಮನೆಯಾಗೇನಂತ ಕೆಲಸ ಇರಲ್ಲ ಕಣಪ್ಪ. ಇರೋರು ಒಂದಿಟ್ಟು ಅಡುಗೆ ಮಾಡೋದು, ಒಂದಿಟ್ಟು ಬಟ್ಟೆ ಒಕ್ಕೊಂಬೋದು, ನಾನೆಲ್ಲ ಮಾಡ್ತೀನಿ. ಅವಳಮ್ಮ ಕೆಲಸ ಮಾಡ್ತೀನಿ ಅಂದ್ರೆ ನಾನೇ ಮಾಡ್ತೀನಪ್ಪ. ಒಂದು ಬದುಕು ಇಕ್ಕಲ್ಲ, ಎಲ್ಲ ಮಾಡ್ತೀನಿ. ಬೆಳಗ್ಗೆ ಒಂದಿಟ್ಟು ತಿಂಡಿ ಮಾಡ್ಕೊಂಡು ಹೋದ್ರೆ ಸಾಕು, ನಾನೆಲ್ಲ ಮಾಡ್ಕೊಡ್ತೀನಿ. ಮಾಡ್ಕೊಂಡು ಹೋಗ್ಲಳು. ಇವ್ರ ಮನೆಗೂ ಪಾರ ಇರ್ತಾಳೆ, ಅವಳು ಮಾಡ್ತಾಳಲ್ವಿ, ಮಾಡ್ತಾಳೋ ಬಿಡ್ತಾಳೋ. ಒಟ್ಟಿನಲ್ಲಿ ನಮಗೆ ಕೆಲಸ ಮಾಡಬೇಕು ಅನ್ನೋದೊಂದು ಇದ್ರೆ ಆತೆ. ನಾವು ಕೆಲಸಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು ಅನ್ನೋದೊಂದು ಮನಸ್ಸಿದ್ರೆ ಎಷ್ಟೊತ್ತಿಗೆ ಬೇಕಾದ್ರೆ ಎದ್ದು ನಾವು ಮಾಡ್ಕೊಂಡು ಹೋಗ್ತೀವಿ. ಮನುಷ್ಯನಿಗೆ ಕೆಲಸ ಇರಬೇಕಾತೆ. ಕೆಲಸ ಇಲ್ಲಾಂದ್ರೆ ಸೋಂಬೇರಿ ಆಗ್ತಾರೆ. ಬಿಡತ್ಲಾಗ ಎದ್ರೆ ಆಯಿತು ಬಿಡು, ಇನ್ನೇನು ಎಲ್ಗೂ ಹೋಗಲ್ಲ. 7:30 8 ಗಂಟೆವರೆಗೂ ಮಲ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಸೋಂಬೇರಿಯಾಗಿ ಮಲ್ಕೊತೀವಿ. ಕೆಲಸ ಇದ್ದರೆ ನಾವು ಇವತ್ತು ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಬೇಗ ರೆಡಿಯಾಗಿ ಕೆಲಸಕ್ಕೆ ಹೋಗ್ತೀವಿ. ನೀಟಾಗೆಲ್ಲ ದಿನ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ಹೋಗ್ತೀವಿ. ಆದರೆ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸೋಂಬೇರಿ. ಆಮೇಲೆ ಬ್ರಷ್ ಮಾಡೋಣ, ಆಮೇಲೆ ಸ್ನಾನ ಮಾಡೋಣ, ಮುಖ ಒರೆಸ್ಕೊಂಡು ಊಟ ಮಾಡೋಣ, ತಿನ್ನೋಣ, ಬರೀ ಹಿಂಗೆ ಆಗ್ತವೆ. ಅದಕ್ಕೇ ನಾವು ಕೆಲಸ ಮಾಡ್ತೀವಿ ಅನ್ನೋದೊಂದು ಮನಸ್ಸಿದ್ರೆ ನಾನೇ ಮಾಡ್ಕೊಂಡು ಹೋಗ್ತೀನಿ. ನಾವು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸರಿ ಅಮ್ಮ, ಆಯ್ತು ಹೇಳು. ಹೋಗ್ರಿ, ಹೋಗೋದಾದ್ರೆ. ಇವರು ಬಂದ್ರೆ ಆಗುತ್ತೆ, ಇವ್ರು ಬರೋಲ್ಲ ಅಂತಾರೆ. ಅದೇ ಹೊಲ್ದಾಗ ಹಿಂಗೆ ನೋಡ್ಕೋಬೇಕಲ್ಲ. ಅಲ್ಲಿ ನೀವಿಬ್ಬರು ಹೋದರೆ ಸರಿ ಹೋಗುತ್ತೆ. ನೀವಿಬ್ಬರೊಳಗೆ ಯಾರನ್ನ ಲೆಕ್ಕ ಮಾಡ್ತಿದ್ರು ಅವ್ನು ಬೇಕಾದ್ರೆ ಹೋಗಿ ಚೀಲಗಳೆಲ್ಲ ಎಳ್ಕೊಡ್ತು ಬರ್ತಾನೆ. ಐಟಮ್ಗಳು ಕಟ್ಟಾವೆಲ್ಲ ನೀವು ಕಟ್ಕೋಬೋದು, ಅದೆಲ್ಲ ಮಾಡ್ಕೋಬೋದು. ಹೋದ್ರೆ ಆಗುತ್ತೆ ಕಣಮ್ಮ. ಹೋಗ್ರಿ, ಕೆಲಸ ಮಾಡೋರಿಗೆ ಯಾವತ್ತೂ ಹಿಂದೆ ಕೆಳಬಾರ್ದು. ಹೋಗ್ಲಿ, ಸುಮ್ಮನಿರಪ್ಪ. ಏನು ಯಾರು ಆಡ್ಕೊಂಬ ಜನ ಆಡ್ಕೊಂಬರಿ, ಯಾರು ನಮ್ಗೊಂದು ರೂಪಾಯಿ ಕೊಡಲ್ಲ. ಮಾಡ್ಕೊಂಡು ಮಾಡ್ಬಿಡ್ಬೇಕು. ಯಾರೇ ಆಗಲಿ ಕಷ್ಟಪಟ್ಟು ಮಾಡಬೇಕೆ ಹೊರತು ಕುಕ್ಕಂಡಿರೋರ್ಗೆ ಯಾರಿಗೂ ಬರಲ್ಲ. ಕಷ್ಟಪಟ್ಟು ಜೀವನದಲ್ಲಿ ಸುಖ ಪಡಬೇಕು. ಕಷ್ಟಪಡ್ದಲೇ ಸುಖ ಬೇಕು ಅಂದರೆ ಯಾವ ದೇವರು ಕೊಡೋದಿಲ್ಲ. ಏನೇ ಅಂದರೆ ಅಷ್ಟೇ. ಕಷ್ಟಪಟ್ಟಿರೋದು ಮಾತ್ರ ನಮಗೆ ಉಳಿಯೋದು, ಕಷ್ಟಪಟ್ಟಿರೋದು ಮಾತ್ರ ಶಾಶ್ವತವಾಗಿರೋದು. ನೋಡಿದ್ರಲ್ಲ ವೀಕ್ಷಕರೇ, ಇವರಿಬ್ರು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಮನಸ್ಸು ಮಾಡಿದ್ದಾರೆ. ಇವರು ಹೋಗಿ ಕೆಲಸ ಮಾಡಲಿ, ರೇಷನ್ ಅಂಗಡಿಗೆ ಒಳ್ಳೇದಾಗುತ್ತೆ. ಅವಳು ಬೇರೆ ಅಂಗಡಿ ವಿರುದ್ಧವಾಗಿ ಇಡ್ತೀನಿ ಅಂತ ಹೇಳೋಳು. ಇವರಿಬ್ರು ಹೋಗಬೇಕು ಕೆಲಸಕ್ಕೆ, ಭಾಳ ಚೆನ್ನಾಗಿರುತ್ತೆ. ನೋಡ್ತಾ ಇರ್ರಿ. ಅದಕ್ಕೆ ಹೋಗ್ಲೇಳು, ಮಾಡ್ಲೇಳು. ನನ್ನ ಸೊಸೆಗೆ ನಾನೇ ಎಲ್ಲ ಕೆಲಸ ಮಾಡ್ಕೊಡ್ತೀನಿ, ಮಾಡ್ಲೇಳು ಅಂತ ಇದ್ದೀನಿ ನಾನು. ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಬ್ರು ಚೆನ್ನಾಗಿ. ಇವನು ನಾವು ಆಡ್ಕೊಂತಾರೆ ಅಂತ ನಮ್ಮ ಅಯ್ಯಪ್ಪನೂ ನಮ್ಮ ಮಗ ಆಡ್ಕೊಂಬರು ಯಾರೂ ಕೊಡಲ್ಲ. ಅದಕ್ಕೇ ನಾನು ಮಾಡಿ ಉಣ್ಬೇಕು ಅಂತ ಹೇಳ್ತೀನಿ. ಯಾರಿಗೇ ಆಗಲಿ ಕಷ್ಟಪಟ್ಟು ಸುಖ ಬಯಸ್ಬೇಕೆ ಹೊರತು ಕಷ್ಟಪಡ್ದಲೇ ನಾವು ಸುಖ ಬಯಸೋದು ತಪ್ಪು. ಮಾಡಬೇಕು, ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ. ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.